ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಭಾಗ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಶುರು ಮಾಡೋಕ್ಕೆ ಆಗಲಿಲ್ಲ. ಸರಿ, ಇವಾಗ ಅದು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಹಾಲು ತೊಗೊಂಬಂದಿದ್ದಾರೆ ಯಜಮಾನ್ರು, ಅದನ್ನು ಕಾಯಕ್ಕೆ ಇಡಬೇಕು. ಕಾರು ತೋರಿಸ್ದೆ ಆಗಲೇ ತೋರಿಸ್ತೀನಿ. ಅದು ಬಂದೆ. ಊಟ ಆಯ್ತು. ಇವಾಗ ಆಲ್ರೆಡಿ 4:30 ಆಗಿದೆ ಟೈಮು. ಇವತ್ತು ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋದು. ಯಜಮಾನ್ರು ಮನೆಗೆ ಬಂದಿದ್ದು ಲೇಟ್ ಆಯಿತು, ಮತ್ತು ಪಾಪ ನಿದ್ದೆ ಮಾಡ್ತಿದ್ದ, ಅವ್ನು ಎದ್ದಿದ್ದು ಲೇಟ್ ಆಯಿತು. ಹಂಗಾಗಿ ಅವ್ನಿಗೂ ತಿನ್ಸೋದು ಲೇಟ್ ಆಯಿತು, ನಾನು ತಿನ್ನೋದು ಲೇಟ್ ಆಯಿತು. ಇವತ್ತು ಯಜಮಾನ್ರೆ ತಿನ್ನಿಸಿದ್ರು ಅವ್ನಿಗೆ ಊಟ. ನನಗೆ ಆಗಲಿಲ್ಲ ಇವತ್ತು ತಿನ್ಸೋದಕ್ಕೆ. ಒಂದು ಅರ್ಧ ಗಂಟೆ ಟ್ರೈ ಮಾಡಿದ್ರೂ ಒಂದು ತುತ್ತು ತಿನ್ನಲಿಲ್ಲ. ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿತ್ತು. ಆಮೇಲೆ ಅವರಪ್ಪ ಬಂದರು, ಆಮೇಲೆ ಅವ್ರಿಗೆ ಊಟ ಕೊಟ್ಟೆ. ಅವರು ತಿಂತ ಅವ್ನಿಗೂ ತಿನ್ನಿಸಿದ್ರು. ನಾನು ಸಪ್ರೇಟಾಗಿ ಹೋಗಿ ಆರಾಮಾಗಿ ಕೂತ್ಕೊಂಡು ತಿಂದೆ. ಇವತ್ತು ಫುಲ್ಲು ಬೆಳಗ್ಗೆಯಿಂದ ಫುಲ್ ಚಾಕ್ ಮಾಡಿಟ್ಟಿದ್ದಾರೆ. ಇವಾಗ ಒಂದ್ಸಲ ಹಾಲು ಬಿಸಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಪ್ಪಗೂ ಕೂಡ ಹಾಕಬೇಕು. ಇವತ್ತು ಹಂಗೆ ಏನೇನು ಕೆಲಸ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಪಾಡಿಗೆ ಅವನು ಆಟ ಆಡ್ತಿದ್ದಾನೆ. ನೆನ್ನೆದೊಂಚೂರು ಹಾಲು ಮಿಕ್ಕಿದೆ, ಅದನ್ನು ಎಪ್ಪಗೆ ಹಾಕ್ಬಿಟ್ಟು ಇವಾಗ ಇದು ತಂದಿರೋ ಹಾಲನ್ನ ಕಾಯಕ್ಕಿಡಬೇಕು. ಇವತ್ತು ಯಾಕೋ ಹೊರಗಡೆ ಹೋಗಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸರಿ ಆಯಿತು, ನಾನು ಮತ್ತು ಪಾಪು ಇಬ್ಬರು ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಹೋದ್ವಿ. ಪಾರ್ಕಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ನನಗಂತೂ ಪಾಪುನ ಅಂದರೆ ಅಲ್ಲಿ ಆಟ ಆಡೋದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಆಡ್ಸೋದಕ್ಕಾಗಲಿಲ್ಲ. ಮತ್ತು ಏನಾಗುತ್ತೆ ಗೊತ್ತಾ, ಜಾಸ್ತಿ ಮಕ್ಕಳಿದ್ದಷ್ಟು ಎಲ್ಲಿ ಚಿಕ್ಕ ಮಕ್ಳಿಗೆ ಏಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಟ್ವಿ ಮನೆಗೆ. ಇವಾಗ ತಾನೇ ಜಸ್ಟ್ ಬಂದ್ವಿ. ಪಾರ್ಕು ಕೂಡ ಹೋಗಿದ್ವಿ, ನಾನು ಮತ್ತು ಪಾಪು ಇಬ್ಬರು ಕೂಡ ಪಾರ್ಕಿಗೆ. ಹಾಗೆ ಅಲ್ಲೊಂಚೂರು ತರಕಾರಿ ಅಂಗಡಿ ಇತ್ತು, ಹೋಗೋದಷ್ಟು ತರಕಾರಿ ಕೂಡ ಇಲ್ಲೇ ಕೆಳಗೆ ಬಿಡು ಮಗನೆ. ತರಕಾರಿ ಕೂಡ ಈಚೆನೇ ಬಿಡು, ದ್ರಾಕ್ಷಿ ಕೊಡ್ತೀನಿ ಬಾ. ತರಕಾರಿ ಕೂಡ ತೊಗೊಂಡ್ಬಂದ್ವಿ. ಹಾಗೆ ಅವನು ದ್ರಾಕ್ಷಿ ಬೇಕು ಅಂತ ಹೇಳಿ ಆಟ ಮಾಡಿ ದ್ರಾಕ್ಷಿ ಕೂಡ ತೆಗೆಸ್ಕೊಂಡ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಮಗ ಬೇಕಂತ ಆಟ ಮಾಡಿ ಕೇಳಿ ತೆಗೆಸ್ಕೊಂಡಿದ್ದು. ತೊಗೊಂಬಂದ್ವಿ. ಇವಾಗ ಬಿಡಿಸ್ಕೊಡ್ತಾಯಿದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಕೊಡ್ತೀನಿ. ನಾನು ನನಗೆ ಕೊಡೋಲ್ಲ, ಉದ್ದ ಇದೆ, ಸ್ವಲ್ಪ ಭಯ ನನಗೆ. ಕೊಡೋದನ್ನ ವಾಶ್ ಮಾಡಿಕೊಡ್ತೀನಿ. ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಇದನ್ನು ನೀಟಾಗಿ ಬೌಲಿಗೆ ಹಾಕಿದ್ದೀನಿ. ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಅವನು ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಹಾಗೆಯೇ ಒಂದಷ್ಟು ತರಕಾರಿಗಳು ಕೂಡ ತೊಗೊಂಬಂದಿದ್ದೆ. ಕ್ಯಾರೆಟು, ಮೂಲಂಗಿ, ಆಮೇಲೆ ಗೆಡ್ಡೆಕೋಸು. ಇದನ್ನೆಲ್ಲ ಕೂಡ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಬಿಲ್ ಮಾಡಿಸ್ಕೋಬೋದು. 1 kgನೇ ತೊಗೋಬೇಕು, ಇಲ್ಲ ಅರ್ಧ kgನೇ ತೊಗೋಬೇಕು, ಆ ಥರ ಎಲ್ಲ ಏನೂ ಇರಲಿಲ್ಲ. ಹಳೆ ಮನೆ ಹತ್ರನೂ ಇದೇ ಥರನೇ ಇತ್ತು ಒಂದು ತರಕಾರಿ ಅಂಗಡಿ. ತುಂಬ ಆರಾಮಾಗಿ ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ಬೋದು. ಹಾಗೆಯೇ ಒಂದು ಅರ್ಧ kgಯಷ್ಟು ನಾನು ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ. ಅರ್ಧ kgಗಿಂತ ಒಂಚೂರು ಜಾಸ್ತಿ ಇದೆ, 3/4 kg ಅಂದ್ಕೋಬೋದು. ಆಮೇಲೆ ಒಂದು 5 ನಿಂಬೆಹಣ್ಣು, ಆಮೇಲೆ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು 10 ರೂಪಾಯಿ ಕಟ್ಟು ಅಷ್ಟೇ. ಸೊಪ್ಪು ಎಲ್ಲ ಕೂಡ 10 ರೂಪಾಯಿ ಇತ್ತು ಕಟ್ಟು. ನಾನು ಸಬ್ಸಿಗೆ ಸೊಪ್ಪು ಒಂದೇ ಸಾಕಂತೇಳಿ ಅದು ಒಂದೇ ತೊಗೊಂಡೆ. ಹಾಗೆಯೇ ದ್ರಾಕ್ಷಿ ಕೂಡ ತೊಗೊಂಬಂದೆ. ತುಂಬ ದಿನದಿಂದ ಕಬೋರ್ಡೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ, ಆದರೆ ಆಗಿರಲಿಲ್ಲ. ಸರಿ, ಇವತ್ತು ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಐಟಮ್ ಎಲ್ಲ ತೆಗೆದು ನೀಟಾಗಿ ಒಂದ್ಸಲಿ ತೇವದ ಬಟ್ಟೆಯಲ್ಲಿ, ಆಮೇಲೆ ಒಂದ್ಸಲಿ ಒಣಗಿರೋ ಬಟ್ಟೆಯಲ್ಲಿ ಕೂಡ ಒರೆಸಿದ್ದೆಲ್ಲ ಆಯಿತು. ಮೇಲೆ ಕೂಡ ನೀಟಾಗಿ ಸೋಪೆಲ್ಲ ಹಾಕಿ ತೊಳ್ಕೊಂಬಿಡೋಣ, ಅಂದರೆ ಒರೆಸ್ಕೊಂಬಿಡೋಣ ಅಂಥೇಳಿ ನೀಟಾಗಿ ಸೋಪಿದ್ದು ಬ್ರಷಲ್ಲಿ ಉಜ್ಜಿಬಿಟ್ಟು ಆಮೇಲೆ ತೇವದ ಬಟ್ಟೆಯಲ್ಲಿ ಒರೆಸ್ಬಿಡ್ತಾ ಇದ್ದೀನಿ. ಇದು ಜಾಸ್ತಿ ಹೊತ್ತೆಲ್ಲ ಏನಾಗಲಿಲ್ಲ, ಅಂದರೆ ತೇವ ಅದು ಮರದ್ದಲ್ವ, ಎಲ್ಲ ಹೀರ್ಕೊಳ್ಳೋ ತನಕ ಏನು ಬಿಟ್ಟಿರಲಿಲ್ಲ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಫುಲ್ ಮುಂದೆಗಡೆ ಎಲ್ಲ ಕೂಡ ಉಜ್ಜಿ ನೀಟಾಗಿ ಒರೆಸಿದ್ದಾಯಿತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ನೀಟಾಗಿ ಒಂದ್ಸಲಿ ಕ್ಲೀನ್ ಮಾಡ್ಕೊಬಿಡ್ಬೇಕು, ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮಾಡೋಕ್ಕೆ ಆಗ್ತಿರಲಿಲ್ಲ. ಹಬ್ಬಗಳಲ್ಲಿ ಏನಾಗುತ್ತೆ ಗೊತ್ತಾ, ಬೇರೆ ಕೆಲಸಗಳೇ ತುಂಬ ಜಾಸ್ತಿ ಆಗೋಗುತ್ತೆ ಈ ಥರ ಕೆಲಸಗಳು ಮಾಡೋದಕ್ಕಿಂತ. ನಾನು ಹಾಗಾಗಿ ಈ ನಾರ್ಮಲ್ ಡೇಸಲ್ಲೇ ಫುಲ್ ಡೀಪ್ ಕ್ಲೀನ್ ಮಾಡ್ಕೋತಾನೇ ಇರ್ತೀನಿ. ಅವಾಗ ನನಗೆ ಒಂದೊಂದ್ಸಲಿ ಮಾಡಬೇಕು ಅಂತ ಅನಿಸುತ್ತೆ, ಅವಾಗೆಲ್ಲ ಕೂಡ ಫುಲ್ ಡೀಪ್ ಕ್ಲೀನಾಗೆ ಮಾಡಿಬಿಡ್ತೀನಿ. ಇವತ್ತಂತೂ ಫುಲ್ಲು ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಸ್ಪೂನೆಲ್ಲ ಇಟ್ಟಿದ್ನಲ್ಲ, ಆ ಬೌಲೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟೆ. ಹಾಗೆ ಇವಾಗ ಸ್ಲ್ಯಾಬ್ ಎಲ್ಲ ಕೂಡ ಸೋಪ್ ಹಾಕಿ ನೀಟಾಗಿ ಉಜ್ಜಿ ಒರೆಸ್ತಾಯಿದ್ದೀನಿ. ಇದನ್ನೆಲ್ಲ ದಿನವೂ ಒಂದೊಂದ್ಸಲಿ ಮಾಡ್ತೀನಿ. ಯಾವಾಗಾದರೂ ಒಂದೊಂದ್ಸಲಿ ಪಾಪು ತುಂಬ ಹಿಂಸೆ ಕೊಟ್ಬಿಟ್ರೆ, ಅಂದರೆ ಬೆಳಗ್ಗೆಯಿಂದ ಜಾಸ್ತಿ ಕೆಲಸ ಆಗಿದ್ದರೆ ಒಂದೊಂದು ದಿನ ಮಿಸ್ ಆಗೋಗುತ್ತೆ. ಇವತ್ತು ಸ್ಲ್ಯಾಬು, ಗ್ಯಾಸ್ ಮೇಲೆ ಇವತ್ತಂತೂ ಬೆಳಗ್ಗೆನೇ ತುಂಬ ಕೆಲಸ ನಾನು ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಅಡುಗೆ ಮನೆ ಕ್ಲೀನೆಲ್ಲ ಕೂಡ ತುಂಬ ಬೇಗ ಆಯಿತು. ಅಡುಗೆ ಕೂಡ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟಿದ್ದೆ, ಹಂಗಾಗಿ ನನಗೆ ಅಡುಗೆ ಕೆಲಸ ಏನೂ ಇರಲಿಲ್ಲ. ಮಧ್ಯಾಹ್ನ ಯಜಮಾನ್ರು ಊಟಕ್ಕೆ ಬಂದಾಗ
ಪಾಪು ಜೊತೆ ಆಟ ಆಡ್ತಿರೋದು ನೋಡಿ ಆ, ಪ ಅಂಬೆಗಾಲು ಅಂದರೆ ಏನಂತಾರೆ ಇದು, ಆನೆ ಮೇಲೆ ಸವಾರಿ ಮಾಡ್ತಾರಲ್ಲ ಆ ಥರ ಫುಲ್ಲು ಇಡೀ ಮನೆ ಎಲ್ಲ ಒಂದು 10 ರೌಂಡ್ ಓಡಿಸಿದ್ದಾರೆ ನನ್ನ ಗಂಡ ಅಂತೂ. ಫುಲ್ ರೌಂಡು ಅಪ್ಪ ಮಗ ಫುಲ್ ಮಜಾ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಇದು ಸಂಜೆ ಒಂದು 6:30 7 ಗಂಟೆ ಅಷ್ಟು ಟೈಮ್ ಆಗಿತ್ತು. ಈಚೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ. ನಾನು ಮತ್ತು ಪಾಪು ಅಂತೂ ಒಂದು ಅರ್ಧ ಗಂಟೆ ಈಚೆ ನಿಂತ್ಕೊಂಡು ಅದನ್ನೇ ನೋಡ್ತಾ ಇದ್ವಿ, ಚಂದ್ರನ್ನೇ ನೋಡ್ತಾ ಇದ್ವಿ. ನನ್ನ ಮಗನಿಗೆ ಚಂದ್ರ ಕಾಣಿಸಿದ್ರೆ ಸಾಕು, ಅಮ್ಮ ಮೂನ್ ಮೂನ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಈಚೆ ತೋರಿಸ್ತಾನೆ. ಒಂದಷ್ಟೊತ್ತು ಈಚೆನೇ ಆಟ ಆಡಿದ್ವಿ. ಗಾಳಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೀಸ್ತಾಯಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಯಜಮಾನ್ರಿಗೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಕೂಡ ಸ್ವಲ್ಪ ಕಾಫಿ ತೊಗೋತೀನಿ ಬೆಳಿಗ್ಗೆ ಹೊತ್ತು. ಒಂದೊಂದು ಸಲ ಸಂಜೆ ಹೊತ್ತು ಮಿಸ್ ಆಗುತ್ತೆ. ಇದು ಸಂಜೆ ಹೊತ್ತು ಇಲ್ಲ ಬೆಳಿಗ್ಗೆ ಹೊತ್ತು ಯಾವುದಾದ್ರೂ ಒನ್ ಟೈಮ್ ಅಂತೂ ಕುಡಿದೇ ಕುಡಿತೀನಿ. ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾಯಿದ್ದೀನಿ ಕಾಫಿ ಕ್ವಾಂಟಿಟಿಲಿ ಕೂಡ. ಇವಾಗ ಹಾಲಿನ ಕೆನೆ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲಿನ ಕೆನೆ ಕೂಡ ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಟಿರೋ ಹಾಲಿನ ಕೆನೆಯಲ್ಲಿ ಒಂದೊಂದು ಸಲ ತುಪ್ಪ ಮಾಡ್ಕೊತೀನಿ, ಒಂದೊಂದು ಸಲ ಬೆಣ್ಣೆ ಮಾಡ್ಕೊಂಡು ಅದನ್ನೇ ಕೂಡ ಬಳಸ್ಕೊಂಡ್ಬಿಡ್ತೀನಿ. ಒಂದೊಂದು ಸಲ ಹಲ್ವ ಏನಾದರೂ ಮಾಡಿದಾಗ ಹಾಲಿನ ಕೆನೆ ಫುಲ್ಲೂ ಹಲ್ವಕ್ಕೆ ಬಳಸ್ಕೊಂಡು ಮಾಡ್ಕೊತೀನಿ, ಹಲ್ವ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಕಾಫಿಗೆ ಇಟ್ಕೊತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಪೌಡ್ರು ಖಾಲಿಯಾಗಿ ಹೋಗಿತ್ತು. ಸರಿ ಡಿಕಾಕ್ಷನ್ಗೆ ಹಾಕ್ಬಿಟ್ಟು ಕಾಫಿ ಮಾಡಿಕೊಟ್ಬಿಡೋಣ ಯಜಮಾನ್ರಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಅಂತೂ ಯಜಮಾನ್ರು ಏನು ಮಾಡ್ತಾರೋ ಬಿಡ್ತಾರೋ ಅವ್ರ ಗಿಡಗಳನ್ನಂತೂ ಫುಲ್ಲು ಪ್ಯಾಂಪರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿರ್ತಾರೆ. ಎಲ್ಲ ಗಿಡ ಚೆನ್ನಾಗಿದೆಯಾ, ಯಾವ ಗಿಡದಲ್ಲಿ ಹೊಸ ಎಲೆ ಬಂದಿದೆ, ಯಾವ ಗಿಡ ಸ್ವಲ್ಪ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವ ಗಿಡದಲ್ಲಿ ಹೂವು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗಿಡನೂ ಚೆಕ್ ಮಾಡ್ತಾ ಇರ್ತಾರೆ. ನನಗೂ ಕೂಡ ಹೇಳ್ತಾ ಇರ್ತಾರೆ, ಇವತ್ತು ಈ ಗಿಡದಲ್ಲಿ ಚಿಗುರು ಬಂದಿದೆ, ಹೂವು ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವರು ಆ ಗಿಡಗಳನ್ನ ನೋಡಿಕೊಂಡು ಎಲ್ಲ ಗಿಡಗಳಿಗೂ ನೀರು ಹಾಕಿ ಎಲ್ಲ ಮಾಡೋ ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಆಯಿತು. ತೊಗೊಂಡೋಗಿ ಕೊಟ್ಟು ಯಜಮಾನ್ರ ಜೊತೆ ನಾನು ಕೂಡ ಕೂತ್ಕೊಂಡು ಕಾಫಿ ಕುಡಿದು ಒಂದು ಸ್ವಲ್ಪ ಬಿಸ್ಕೆಟ್ ಕೂಡ ನೆನ್ನೆ ತರಿಸಿದ್ದೆ ನಾನು. ಇದು ಜಿಯೋ ಮಾರ್ಟಿಂದ ಒಂದಷ್ಟು ಬಿಸ್ಕೆಟು, ಆಮೇಲೆ ಒಂದು ಸ್ವಲ್ಪ ಹೂಕೋಸನ್ನ ಬುಕ್ ಮಾಡಿ ತರಿಸಿದ್ದೆ. ಕಮ್ಮಿ ರೇಟಿಗಿತ್ತು, ಆಫರ್ ಏನೋ ಇತ್ತು ಅಂತ ಹೇಳಿಬಿಟ್ಟು ಬುಕ್ ಮಾಡಿ ತರಿಸಿದ್ದೆ. ಸರಿ ಅಂಥೇಳಿ ಯಜಮಾನ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿದು ಬಿಸ್ಕೆಟ್ ತಿಂದು ಬಂದೆ. ತಿಂಡಿಗೆಲ್ಲ ಕೂಡ ರೆಡಿಯಾಗಿಬಿಟ್ಟಿತ್ತು ಆಲ್ರೆಡಿ. ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ, ನೆನ್ನೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಸರಿ ಇವತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ, ಮತ್ತು ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಕೂಡ ಕಟ್ ಮಾಡಿ ಹಾಕಿದ್ದೆ ರೊಟ್ಟಿಗೆ. ಯಜಮಾನ್ರು ಇದು ಕೊಬ್ಬರಿನ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ರು. ಬರೀ ಕೊಬ್ಬರಿ ಏನು ತಿಂತೀರಾ, ಮಿಠಾಯಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತುರಿಯೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ತುರಿದೆ ಅಷ್ಟೇ. ಅಷ್ಟರಲ್ಲಿ ಯಜಮಾನ್ರದ್ದು ಸ್ನಾನನೂ ಆಯಿತು, ಪೂಜೆನೂ ಆಗೋಯಿತು. ಸರಿ ಇವಾಗ ಬೇಗ ಬೇಗ ರೊಟ್ಟಿ ಮಾಡ್ಕೊಂಬಿಡೋಣ, ಅವ್ರು ಬಂದು ಡ್ರೆಸ್ ಹಾಕ್ಕೊಂಡು ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ರೊಟ್ಟಿ ಬಿಸಿ ಬಿಸಿ ರೆಡಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ರೊಟ್ಟಿ ತಟ್ಕೊತಾ ಇದ್ದೀನಿ. ಆಮೇಲಿಂದ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ನೀಟಾಗಿ ಅದನ್ನು ಗ್ರೇಟ್ ಮಾಡಿ ಅದನ್ನು ಕೊಬ್ಬರಿ ಮಿಠಾಯಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಅದನ್ನು ಕೂಡ ಸೈಡಿಗೆ ಎತ್ತಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಇವ್ರಿಗೆ ರೊಟ್ಟಿ ಮಾಡಿಕೊಟ್ಬಿಟ್ಟು ನಂಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ಸ್ವೀಟ್ ಮಾಡೋ ಕೆಲಸನೂ ಕೂಡ ಶುರು ಮಾಡ್ಕೋತೀನಿ. ನಮ್ಮ ಮನೇಲಿ ಈ ಥರ ಮಸಾಲೆ ರೊಟ್ಟಿ ಏನಾದರೂ ಮಾಡಿದ್ರೆ ಇದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಕೂಡ ಹಾಕಿದ್ದೆ. ಈ ಥರ ಏನಾದರೂ ಮಾಡಿದ್ರೆ ಯಜಮಾನ್ರು ತುಂಬ ಇಷ್ಟಪಟ್ಟು ತಿಂತಾರೆ. ನೆನ್ನೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿಗೂ ಕೂಡ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಎಲ್ಲ ಕೂಡ ಹಾಕಿದ್ದೆ. ಯಜಮಾನ್ರು ಆ ಕಡೆ ಇನ್ನೊಂದು ರೂಮ್ ಇದೆಯಲ್ಲ, ಮಿಷಿನ್ ಇಟ್ಟಿದ್ದೀನಲ್ಲ ಆ ರೂಮಲ್ಲಿ ಕಿಟಕಿ ಹತ್ರ ವಿಂಡೋ ಎಲ್ಲ ಓಪನ್ ಮಾಡಿಕೊಂಡು ಬಾಲ್ಕನಿದು ಡೋರ್ ಕೂಡ ಓಪನ್ ಮಾಡ್ಕೊಂಡು ಕೂತ್ಕೋತಾರೆ. ಗಾಳಿ ಚೆನ್ನಾಗಿ ಬೀಸುತ್ತಲ್ಲ, ಅದಕ್ಕೆ ಅಲ್ಲಿ ಕೂತ್ಕೊಳ್ಳೋಣ ಅಂಥೇಳಿ ಅಲ್ಲೋಗಿ ಕೂತಿದ್ರು. ಸರಿ ನಾನು ತಿಂಡಿಗೆ ಬೇಗ ಬೇಗ ರೆಡಿ ಮಾಡಿ ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಹಾಗೆ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಬಂದಿದ್ರು, ಅದನ್ನು ಕೂಡ ಕಟ್ ಮಾಡಿ ಕೊಟ್ಟೆ ತಿನ್ನೋದಕ್ಕೆ ಅಂತ ಹೇಳಿ. ನಮ್ಮ ಮನೇಲಂತೂ ಈ ನಡುವೆ ಬೆಳಿಗ್ಗೆನೇ ಕಸ ಗುಡಿಸ್ಬೇಕು, ಬೆಳಿಗ್ಗೆನೇ ಒರೆಸ್ಬೇಕು ಅದೆಲ್ಲ ಏನೂ ನಡೀತಾ ಇಲ್ಲ. ಪಾಪು ಯಾವಾಗ ಮಲ್ಕೋತಾನೆ ಆವಾಗಲೇ ಗುಡಿಸೋದು, ಆವಾಗಲೇ ಒರೆಸೋದು, ಅದೇ ಥರ ಆಗಿಬಿಟ್ಟಿದೆ. ಇವಾಗ ಮಧ್ಯಾಹ್ನ ಒಂದು ನ್ಯಾಪ್ ಇರುತ್ತೆ. ಆ ನ್ಯಾಪ್ ಟೈಮಲ್ಲಿ ನನಗೆ ಎಕ್ಸ್ಟ್ರಾ ಏನೇನು ಕೆಲಸ ಇರುತ್ತೆ ಅದು ಪಾಪು ಎದ್ದಿದ್ದಾಗ ಮಾಡೋಕ್ಕಾಗದೇ ಇರೋವಂಥ ಕೆಲಸಗಳು ಅದನ್ನು ಈ ಟೈಮಲ್ಲಿ ಮಾಡ್ಕೊಂಬಿಡ್ತೀನಿ. ಒಂದೊಂದ್ಸಲಿ ರಾತ್ರಿ ಕೂಡ ಅವ್ನು ಮಲಗಿಸ್ಬಿಟ್ಟು ಗುಡಿಸಿ ಒರೆಸೋದು ಎಲ್ಲ ಕೂಡ ಮಾಡ್ತೀನಿ. ಆದರೆ ಎಲ್ಲ ರಾತ್ರಿನೂ ಒಂದೇ ಥರ ಇರೋಲ್ಲ, ಫುಲ್ ನಿದ್ದೆ ಬಂದುಬಿಟ್ಟಿರುತ್ತೆ ಒಂದೊಂದ್ಸಲಿ ಅಂತೂ. ನಿನ್ನೆ ರಾತ್ರಿ ಹಾಗೆ ಆಗಿತ್ತು, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸರಿ ಇವಾಗ ಹೆಂಗೋ ಮಲಗಿದಾನಲ್ಲ ಅಂತ ಹೇಳಿಬಿಟ್ಟು ಫುಲ್ ಮನೇನ ನೀಟಾಗಿ ಕಸ ಗುಡಿಸ್ಕೊಂಡು, ಇವತ್ತೇನು ಒರೆಸೋದಕ್ಕೆ ಹೋಗಲಿಲ್ಲ, ನಾಳೆ ಒರೆಸ್ಕೊಳ್ಳೋಣ ಅಂಥೇಳಿ ಬರೀ ನೀಟಾಗಿ ಕಸ ಗುಡಿಸ್ಕೊಂಡೆ ಅಷ್ಟೇ.
ಆವಾಗಲೇ ಹೇಳಿದ್ನಲ್ಲ ಹೂಕೋಸು ಕೂಡ ತರಿಸಿದ್ದೆ ಅಂತ ಹೇಳ್ಬಿಟ್ಟು, ಸರಿ ಅದರಲ್ಲಿ ಡ್ರೈ ಗೋಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಡ್ರೈ ಗೋಬಿ ಮಾಡಿದ್ದೆ ಅಂತ ತೋರಿಸಿದ್ದೆ, ಆದರೆ ರೆಸಿಪಿ ತೋರಿಸಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ರೆಸಿಪಿ ತೋರಿಸಿ ಅಂತ ಹೇಳಿಬಿಟ್ಟು, ಸರಿ ಹಿಂಗೂ ಮಾಡ್ತಾಯಿದ್ದೆ ಅಲ್ಲ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಗೋಬಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ, ಆಮೇಲೆ ಒಂಚೂರು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ದೆ. ಆ ನೀರನ್ನೆಲ್ಲ ಡ್ರೈನ್ ಮಾಡಿಬಿಟ್ಟು ತಿರ್ಗಾ ಒಂದ್ಸಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರು, ಆಮೇಲೆ ಚಿಲ್ಲಿ ಪೌಡರು, ಒಂಚೂರು ಅರಿಶಿನ, ಆಮೇಲೆ ಗರಂ ಮಸಾಲ ಮತ್ತು ಒಂದು 2 ಸ್ಪೂನಷ್ಟು ಆಯಿಲು, ಆಮೇಲೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಬೇಕಾದ್ರೆ ಕೈಯೆಲ್ಲ ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಟಾಸ್ ಮಾಡಿದ್ರೆ ಸಾಕು, ನೀಟಾಗಿ ಕೋಟಿಂಗ್ ಆಗುತ್ತೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಂತ ಅನಿಸಿದ್ರೆ ಇನ್ನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ಹಾಗೆಯೇ ನಾನು ನೀಟಾಗಿ ಇದು ಮಿಕ್ಸ್ ಆಗೋ ತನಕನೂ ಇದೇ ಥರನೇ ಕುಲ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೊಂದು ಒಂದು 2-3 ಸ್ಪೂನಷ್ಟು ನೀರನ್ನು ಕೂಡ ಚುಮುಕ್ಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಇದು ಫ್ರೈ ಮಾಡಾದ್ಮೇಲೆ. ಇದು ಸ್ವಲ್ಪ ಡ್ರೈ ಥರನೇ ಇದ್ದರೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು. ಇದು ನೀರು ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೊಂಬಿಟ್ರೆ ಜಾಸ್ತಿ ಗಟ್ಟಿಗಾಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇದೇ ಥರನೇ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಕೋಟಿಂಗ್ ಆದರೆ ಸಾಕು. ಎಣ್ಣೆಲಿ ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಆಯಿಲ್ ಕೂಡ ಅಷ್ಟೇ ಜಾಸ್ತಿ ಬಿಸಿ ಇರೋವಾಗ ಇಲ್ಲ ಸ್ವಲ್ಪ ಬೆಚ್ಚಗಿರೋವಾಗ ಇದನ್ನು ಹಾಕಬಾರ್ದು ಎಣ್ಣೆಗೆ. ಬೆಚ್ಚಗಿರೋವಾಗ ಹಾಕಿದ್ರೆ ಎಣ್ಣೆ ಜಾಸ್ತಿ ಕುಡ್ಕೊಳ್ಳುತ್ತೆ, ಮತ್ತು ಎಣ್ಣೆ ಜಾಸ್ತಿ ಬಿಸಿಯಾಗಿರೋವಾಗ ಹಾಕಿದ್ರೆ ಫುಲ್ ಸೀದೋದಂಗೆ ಆಗಿಬಿಡುತ್ತೆ, ನೀಟಾಗಿ ಬೇಯೋದಿಲ್ಲ. ಯಾವಾಗೂ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೀಡಿಯಮ್ ಉರಿ ಮಾಡಿಟ್ಬಿಟ್ಟು ಆಮೇಲೆ ಈ ಥರ ಏನಾದರೂ ಕರಿಯೋದಿದ್ದರೆ ಹಾಕಬೇಕು. ತುಂಬ ಚೆನ್ನಾಗಾಗಿತ್ತು ಇವತ್ತಂತೂ, ರೆಸಿಪಿ ಸಖತ್ತಾಗಿತ್ತು. ಇದನ್ನು ನೋಡಿ ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಹೇಗಿತ್ತು ಟೇಸ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರನೇ ಫ್ರೈ ಮಾಡಿ ಇಟ್ಕೊಂಡು ಮಂಚೂರಿ ಕೂಡ ಮಾಡ್ಕೋಬೋದು. ಅದನ್ನು ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ತನಕ ಪ್ರೋಸೆಸ್ ಸೇಮೇ ಇರುತ್ತೆ, ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋದು ಇರುತ್ತೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ದಿನದಿಂದ ಒಂದು ಟ್ರೈಪಾಡ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ ಒಂದು ಟ್ರೈಪಾಡ್ ತೊಗೊಂಡೇ ಬಿಡೋಣ, ಕಮ್ಮಿ ರೇಟ್ದೆ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋವಂಥದ್ದನ್ನ ಹುಡುಕಿ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ಬುಕ್ ಮಾಡಿ ತರಿಸಿದ್ದೀನಿ. ತುಂಬ ಇಷ್ಟ ಆಯಿತು ನನಗೆ. ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಖುಷಿಯಾಯಿತು. ಇದನ್ನು ಫುಲ್ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು, ಇದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ. ಬೇರೆದು ಯಾವುದಾದ್ರೂ ಸಿಮಿಲರ್ ಇದೇ ಥರದ್ದು ಇರೋದಿದ್ದರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ತೊಗೋಬೋದು. ಇಲ್ಲ ಟ್ರೈಪಾಡ್ ಅಂತ ಹೇಳ್ಬಿಟ್ಟು ಹೊಡೆದ್ರೆ ಸಾಕು, ಮೀಶೋದಲ್ಲಿ ಒಂದಷ್ಟು ಆಪ್ಷನ್ಗಳು ಸಿಗುತ್ತೆ. ಇವಾಗ ತೋರಿಸ್ತೀನಿ ಬನ್ನಿ ಇದು ಹೆಂಗಿದೆ, ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಕೂಡ ನಿಮಗೆ. ಇದು ನೋಡಿ, ಇದು ಈ ಥರ ಇದೆ. ಇದನ್ನು ಈ ಥರ ಓಪನ್ ಮಾಡಿ ಇಟ್ಕೊಂಡು ಹೀಗೆ ಕೂಡ ಬೆಳೆಸ್ಕೋಬೋದು. ಇಲ್ಲಿ ಫೋನ್ ಹಾಕೊಳ್ಳೋದು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಫೋನ್ ಅಟ್ಯಾಚ್ ಮಾಡ್ಕೋಬೋದು. ಇದನ್ನು ಈ ಥರ ಬೇಕಾದರೂ ನಾವು ನಿಮ್ಗೆ ಹೆಂಗೆ ಬೇಕಂಗೆ ರೊಟೇಟ್ ಕೂಡ ಮಾಡಿಕೊಂಡು ಶೂಟ್ ಮಾಡ್ಕೋಬೋದು. ನನಗೆ ಇದೇ ಥರನೇ ಯೂಸ್ ಆಗುತ್ತೆ ಜಾಸ್ತಿ. ಮತ್ತು ಇದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ, ಲೈಟು ಮತ್ತು ಒಂಚೂರು ಡಾರ್ಕು, ಆಮೇಲೆ ಆಫು. ಇದರಲ್ಲಿ ಇನ್ನೊಂದು ಏನಪ್ಪ ನನಗೆ ತುಂಬ ಇಷ್ಟ ಆಗಿದೆ ಅಂತ ಅಂದರೆ, ಇದರಲ್ಲಿ ಬ್ಲೂಟೂತ್ ಕೂಡ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಇಲ್ಲಿ ನೋಡಿದ್ದು ಇದನ್ನು ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ನಾವು ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು ಎರಡೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಏನಾದರೂ ವೀಡಿಯೋ ಮಾಡ್ಕೋಬೇಕಾದ್ರೆ ಹೋಗಿ ಆಫ್ ಮಾಡೋದು, ಆನ್ ಮಾಡೋದು ಅದನ್ನೆಲ್ಲ ಕೂಡ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಇದರಲ್ಲಿ ಆರಾಮಾಗಿ ಇದನ್ನು ಆಪ್ರೇಟ್ ಮಾಡ್ಕೋಬೋದು. ತೋರಿಸ್ತೀನಿ ನೋಡಿ, ಇದರಲ್ಲಿ ಇವಾಗ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇದು ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ. ಇವಾಗ ಫೋನಲ್ಲಿ ಬ್ಲೂಟೂತ್ ಆನ್ ಮಾಡಿದ್ರೆ ಇದನ್ನು ಪೇರಿಂಗ್ ಮಾಡಿಕೊಂಡ್ರೆ ಕನೆಕ್ಟ್ ಆಗುತ್ತೆ. ಆಫ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಶೆಲ್ ಕೂಡ ಹಾಕೋಬೋದು, ಓಪನ್ ಮಾಡಿಬಿಟ್ಟು ಶೆಲ್ ಏನಾದರೂ ಡೌನ್ ಆದರೆ ಇದನ್ನು ಶೆಲ್ ಹಾಕಿ ಯೂಸ್ ಮಾಡ್ಕೋಬೋದು. ಇದಕ್ಕೂ ಕೂಡ ಚಾರ್ಜಿಂಗ್ ಕೊಟ್ಟಿದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ನೋಡೋಣ ಇಷ್ಟು ಇವಾಗ ಸದ್ಯಕ್ಕೆ ಅದು ಶೆಲ್ ಹಾಕಿ ಯೂಸ್ ಮಾಡ್ಕೊಳ್ಳೋದು. ಇದನ್ನು ಏನಾದರೂ ಲೈಟ್ ಇದೆಯಲ್ಲ, ಇದು ಬ್ಯಾಟ್ರಿ ಡೌನ್ ಆದರೆ ಇದಕ್ಕೆ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ವೈರ್ ಕೂಡ ಕೊಟ್ಟಿದ್ದಾರೆ ಒಂದು. ಆಮೇಲೆ ಇದು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದನ್ನು ಇಷ್ಟುದ್ದ ಇದೆ, ಮ್ಯಾಕ್ಸಿಮಮ್ ಇದು ಹೈಟು. ಟೇಬಲ್ ಮೇಲೆ ಏನಾದರೂ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇದು ನೋಡ್ತಾ ಇರ್ಬೋದು, ಇದು ಸ್ಟ್ಯಾಂಡು ಈ ಥರ ಓಪನ್ ಮಾಡಿಟ್ರೆ ಆರಾಮಾಗಿ ಸ್ಟಡಿಯಾಗಿದೆ. ಏನಂತ ಇದು ವಾಲ್ಕೊಳ್ಳೋದೆಲ್ಲ ಏನಿಲ್ಲ, ಆರಾಮಾಗಿ ಇದನ್ನು
ಹಾಕಿಟ್ಕೊಂಡು ವೀಡಿಯೋಗಳೆಲ್ಲ ಕೂಡ ರೆಕಾರ್ಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ. ಮತ್ತು ಇಷ್ಟು ದಿನ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಇನ್ನೊಂದಿತ್ತು ನನ್ನ ಹತ್ರ, ಅದು ಸ್ಟ್ಯಾಂಡು. ಅದರಲ್ಲಿ ಅಷ್ಟು ಚೆನ್ನಾಗಿ ವಿಡಿಯೋ ನನಗೆ ಆ್ಯಂಗಲ್ ಅಷ್ಟು ಚೆನ್ನಾಗಿ ಸಿಗ್ತಿರ್ಲಿಲ್ಲ. ಇವಾಗ ಇದರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈಸಿ ಕಾಂಪ್ಯಾಕ್ಟ್ ಕೂಡ ಆರಾಮಾಗಿ ಒಂದು ವ್ಯಾನಿಟಿ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು. ಮನೆಗೆಲ್ಲ ಟ್ರಾವೆಲ್ ಮಾಡೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಇದು ಲಿಂಕ್ ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಸಿಗುತ್ತೆ. ನನಗೆ ಒಂದು ಸೀರೆ ಕುಚ್ಚು ಹಾಕೋದಿತ್ತು, ಸರಿ ಆ ಕೆಲಸ ಕೂಡ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ತೋರಿಸ್ತೀನಿ ರೀ. ಅಲ್ಲೇ ಇದೆ ನೋಡಿ ಮಿಷಿನ್ ಮೇಲೆ, ಅದು ಅರ್ಧ ಹಾಕಿದ್ದೀನಿ, ಅರ್ಧ ಅಲ್ಲ ಕಾಲು ಭಾಗ ಹಾಕಿದ್ದೀನಿ. ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡಬೇಕು. ಇವಾಗ ಕುಚ್ಚೆಲ್ಲ ಹಾಕಿ ಆಮೇಲೆ ಹೋಗಿ ಮಲ್ಕೊಳ್ಳೋದು. ಆಲ್ರೆಡಿ ರಾತ್ರಿ ಆಗಿದೆ, ಪಾಪ ಮಲಗಿದ್ದಾನೆ ಆ ರೂಮಲ್ಲಿ. ಸರಿ ಅಂತ ಇಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ಇದು ಚೆಕ್ ಮಾಡಿ, ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ತರಿಸ್ಕೊಬೋದು. ತುಂಬ ಕ್ಯೂಟಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸರಿ, ಇವಾಗ ಕುಚ್ಚು ಹಾಕೋ ಕೆಲಸನ ಶುರು ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ಖುಷಿಯಾಗಿರಿ, ಖುಷಿನ ಹಂಚಿ, ನನ್ನ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.